ಯಾವ ಗಳಿಗೆಯಲ್ಲಿ ಈ ಮನೆ ಕಾಲಿಟ್ಟೆ ಅತ್ತೆ ನನ್ನ ಅದೃಷ್ಟ ಚೇಂಜ್ ಆಗ್ಬಿಟ್ಟಿದೆ. ಅದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ ಬಿಡಿ. ನಿಮ್ ಬ್ಯಾಲೆನ್ಸ್ 2 ಲಕ್ಷ ಕೊಟ್ಬಿಡ್ಲಾ? ಮೈ ಡಿಯರ್ ಲವ್ಲಿ ಅತ್ತೆ, ನೀವು ನನಗೆ ಕೊಡಬೇಕಾಗಿರೋ ಜೂಜುಬಿ 2 ಲಕ್ಷ ನನಗ್ ಬೇಡ. ಟಿಪ್ಪು ಅಂತ ಇಟ್ಕೊಂಬಿಡಿ. ಎಂಜಾಯ್ ಎಂಜಾಯ್ ಎಂಜಾಯ್. ಹಲೋ, ಏನು 1 ಕೋಟಿ ರೂಪಾಯಿ ಬಂದಿದ್ಯಾ? ಇಡಯ್ಯ ಫೋನ, ಕತೆ ಕಚ್ಬಿಡ. ಅತ್ತೆ ಯಾರತ್ತೆ ಅದು? ಯಾರು ಇಲ್ಲ ಅಲ್ಲಿ ಅಂದ್ರೆ ನಿನ್ ನಂಬರ್ಗೆ 1 ಕೋಟಿ ಪ್ರೈಸ್ ಬಂದಿದೆ. OTP ಶೇರ್ ಮಾಡಿ 5 ಲಕ್ಷ ರೂಪಾಯಿ ಕೊಡಿ, ನಾವ್ 1 ಕೋಟಿ ಕಳಿಸ್ತೀವಿ ಅಂತಾರೆ. ಹಂಗೇನಾದ್ರು ಮಾಡಿದ್ರೆ ಗೋವಿಂದ ಗೋವಿಂದ. ಅಂದ್ರೆ ಇದೆಲ್ಲ ಫೇಕಾ? ಅಂದ್ರೆ ನನ್ನ 5 ಲಕ್ಷ ರೂಪಾಯಿ ಹೋಯ್ತಾ? 5 ಲಕ್ಷನ ಏನಾಯ್ತು ಹೇಳಿ ಅಂದ್ರಿ? ಅದು ಏನು ಅಂತ ಅಂದ್ರೆ ಅದೇನು ಏನಿಲ್ಲ ಬಿಡಿ ಅತ್ತೆ. ನೀವು ನಾನು ಕೊಡ್ಬೇಕಾಗಿರೋ 2 ಲಕ್ಷನ ಕೊಟ್ಬಿಟ್ರೆ ಹಂಗೆ ಹೋಗ್ಬಿಡ್ತೀನಂತೆ. ಸರಿ ಹೇಳಿ ಅಂದ್ರೆ ಅಕೌಂಟ್ ಡೀಟೇಲ್ಸ್ ಹೇಳಿ, ನಾನು ದುಡ್ಡು ಹಾಕ್ತೀನಿ. 9338934881 ಬಂತ ನೋಡಿ ಹೇಳಿ ಅಂದ್ರೆ 2 ಲಕ್ಷ ಅದು ನಿಮ್ ದುಡ್ಡೇ ಹೇಳಿ ಅಂದ್ರೆ. ನನ್ನ ದುಡ್ಡಾ? ರೀ, ನಿಮಗ್ ಬುದ್ಧಿ ಕಲಿಸ್ಬೇಕು ಅಂತ ಅಮ್ಮನೇ ಪ್ಲಾನ್ ಮಾಡಿ 1 ಕೋಟಿ ರೂಪಾಯಿ ದುಡ್ಡು ಬಂದಿದೆ ಅಂತ ನಿಮಗ್ ಕಾಲ್ ಮಾಡಿ ನಿಮ್ಮನ್ನ ಯಾಮಾರ್ಸಿದ್ರು. ನೀವು ನಂಬಿಟ್ಟು ದುಡ್ಡು ಅಲ್ಲಿ ಅಂದ್ರೆ ಆ ದುಡ್ಡನ್ನ ನಾನ್ ನಿಮ್ಗೆ ಕೊಡದೆ ಇರ್ಬೋದಿತ್ತು. ಆದ್ರೆ ಆ ರೀತಿ ಸಂಪಾದನೆ ಮಾಡೋ ದುಡ್ಡು ಒಂದಿನ ನಮ್ಗೆ ವಿಷ ಆಗತ್ತೆ. ಇದು ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ ಹಿಂಗ್ ಮಾಡ್ದೆ. ನೋಡಿ, ಹೆಣ್ಮಕ್ಳು ನಿಮ್ ಮನೆಗೆ ಗೌರಿ ರೂಪದಲ್ಲಿ ಬರ್ತಾರೆ. ಅವ್ರ ಹತ್ರ ಡೌರಿ ಕೇಳೋದು ಸರಿಯಲ್ಲ. ಹಾಗೆ ಯಾರಾದ್ರೂ ಕಾಲ್ ಮಾಡಿ ಲಕ್ಕಿ ಟಿಪ್ಪು OTP ಕಳ್ಸ್ಬಿಡಿ, ನಿಮ್ಗೆ ದುಡ್ಡು ಬಂದಿದೆ ಅಂತ ಅಂದ್ರೆ ಕಳ್ಸ್ಬಿಡ್ಬೇಡಿ. ಆಮೇಲೆ ನಿಮ್ ದುಡ್ಡು ಗೋವಿಂದ ಗೋವಿಂದ. ಚಿನ್ನ ಸಾರಿ ಕಣೆ ಚಿನ್ನ, ಸಾರಿ ಅತ್ತೆ, ಸಾರಿ. ಇನ್ನು ಮುಂದೆ ಇವಳನ್ನ ನಾನು ಚೆನ್ನಾಗಿ ನೋಡ್ಕೊಂತೀನಿ. ಬಾರೆ ಲಾಡ್ಜ್ಗೆ ಹೋಗೋಣ, ಮನೆಗೆ ಹೋಗೋಣ. ಆಹಾ, ನಮ್ಮ ಅತ್ತೆಗೆ ಎಂತ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಬದ್ಲಾಗ್ ಹೋಗ್ಬಿಟ್ಲಾ? ಏನೇ ಡಿಂಗಲ್ ಬಿಲ್ಲಿ, ಅತ್ತೆ ನಿಮ್ಮತ್ತೆ ಒಳ್ಳೆ ಬುದ್ಧಿ ಬಂದ್ಬಿಡ್ತು, ಸರಿ ಹೋಗ್ಬಿಟ್ಲು ಅಂತ ಯೋಚನೆ ಮಾಡ್ತಿದ್ಯಾ? ಅತ್ತೆ ಇನ್ನು ವರದಕ್ಷಿಣೆ ದುಡ್ಡು 3 ಲಕ್ಷ ಬ್ಯಾಲೆನ್ಸ್ ಇದೆ, ತಗೋಬಾರೆ.